ಡಿಕೆಶಿ ಸಂಪುಟ ಸೇರುವುದಕ್ಕೆ ಬೆಂಗಳೂರು ಶಾಸಕರು ಕಸರತ್ತನ್ನು ನಡೆಸ್ತಾ ಇದ್ದಾರೆ. 28 ಕ್ಷೇತ್ರಗಳಿರುವಂತಹ ಕಾರಣಕ್ಕೆ ಬೆಂಗಳೂರಿಗೆ ಸಿಂಹಪಾಲು. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಡಿಕೆಶಿ ಸಂಪುಟ ಸೇರೋದಕ್ಕೆ ಇದೀಗ ಬೆಂಗಳೂರು ಶಾಸಕರು ನಡೆಸ್ತಾ ಇರುವಂತಹ ಕಸರತ್ತು. 28 ಕ್ಷೇತ್ರಗಳಿರುವಂತಹ ಕಾರಣಕ್ಕೆ ಬೆಂಗಳೂರಿಗೆ ಸಿಂಹಪಾಲು. ಕೆ ಶಿವಕುಮಾರ್ ಸಂಪುಟದಲ್ಲಿ ಹೊಸಬರಿಗೆ ಚಾನ್ಸ್. ರೇಸ್ನಲ್ಲಿದ್ದಾರೆ ಎನ್ಎ ಹ್ಯಾರಿಸ್ ಮತ್ತೆ ಎಂ ಕೃಷ್ಣಪ್ಪ, ರಿಜ್ವಾನ್. ಬೆಂಗಳೂರಲ್ಲಿ ಒಂದಿಬ್ಬರಿಗೆ ಕೋಕ್ ಸಾಧ್ಯತೆ ಹಳವರಲ್ಲಿ. ಶಾಸಕರು ಒಂದ್ ಕಡೆ ಕಸರತ್ತನ್ನು ನಡೆಸ್ತಾ ಇದ್ದಾರೆ ಸಂಪುಟವನ್ನ ಸೇರೋದಕ್ಕೆ. ಒಂದಿಷ್ಟು ಪಟ್ಟಿ ಕೂಡ ರೆಡಿ ಆಗಿದೆ. 28 ಕ್ಷೇತ್ರಗಳಿರುವಂತಹ ಕಾರಣಕ್ಕೆ ಬೆಂಗಳೂರು ಸಿಂಹಪಾಲಾಗಿರುವಂಥದ್ದು. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಹೊಸಬರಿಗೆ ಆದ್ಯತೆ ಚಾನ್ಸ್ ಅನ್ನ ನೀಡಲಾಗುವುದು ಅನ್ನುವಂಥದ್ದು ಕೂಡ ಹಿಂದೆ ಡಿಕೆ ಶಿವಕುಮಾರ್ ಹೇಳಿದ್ರು. ಹೊಸಬರಿಗೆ ಆದ್ಯತೆಯನ್ನ ಕೊಡಲಾಗತ್ತೆ ಅಂತ ಹೇಳ್ಬಿಟ್ಟು. ರೇಸ್ನಲ್ಲಿದ್ದಾರೆ ಎನ್ಎ ಹ್ಯಾರಿಸ್ ಮತ್ತೆ ಎಂ ಕೃಷ್ಣಪ್ಪ ಮತ್ತೆ ರಿಜ್ವಾನ್ ಕೂಡ. ಇನ್ನು ಹಳಬರಲ್ಲಿ ಬೆಂಗಳೂರಿನ ಒಂದಿಬ್ಬರಿಗೆ ಕೋಕ್ ಕೊಡುವಂತಹ ಸಾಧ್ಯತೆಗಳು ಇದೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಇನ್ನು ನಿಕಟಪೂರ್ವ ಸಚಿವರು ಯಾರೆಲ್ಲ ಇದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಕೆಜೆ ಜಾರ್ಜ್, ರಾಮಲಿಂಗಾರೆಡ್ಡಿ, ದಿನೇಶ್ ಗುಂಡೂರಾವ್, ಕೃಷ್ಣ ಬೈರೇಗೌಡ, ಜಮೀರ್ ಅಹಮದ್ ಖಾನ್, ಬೈರತಿ ಸುರೇಶ್, ಇವರಿಷ್ಟು ಜನರ ಹೆಸರು ಕೂಡ ಕೇಳಿಬರ್ತಾ ಇರುವಂಥದ್ದು. ಕೆಜೆ ಜಾರ್ಜ್ ಸರ್ವಜ್ಞ ನಗರ, ರಾಮಲಿಂಗಾರೆಡ್ಡಿ ಬೆಟ್ಯಂ ಲೇಔಟ್, ದಿನೇಶ್ ಗುಂಡೂರಾವ್ ಗಾಂಧಿನಗರ, ಕೃಷ್ಣ ಬೈರೇಗೌಡ ಬ್ಯಾಟರಾಯನಪುರ, ಜಮೀರ್ ಅಹಮದ್ ಖಾನ್ ಚಾಮರಾಜಪೇಟೆ, ಬೈರತಿ ಸುರೇಶ್ ಹೆಬ್ಬಾಳದಿಂದ. ರೇಸ್ನಲ್ಲಿರುವಂತಹ ಶಾಸಕರು ಯಾರೆಲ್ಲ ಇದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಎಂ ಕೃಷ್ಣಪ್ಪ ವಿಜಯನಗರ, ಎನ್ಎ ಹ್ಯಾರಿಸ್ ಶಾಂತಿನಗರ, ರಿಜ್ವಾನ್ ಹರ್ಷದ್ ಶಿವಾಜಿನಗರ, ಎಸಿ ಶ್ರೀನಿವಾಸ್ ಪುಲಕೇಶಿ ನಗರ, ಬಿ ಶಿವಣ್ಣ ಆನೇಕಲ್. ಇಷ್ಟು ಜನರ ಹೆಸರು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಡಿಕೆಶಿ ಸಂಪುಟ ಸೇರೋದಕ್ಕೆ ಬೆಂಗಳೂರು ಶಾಸಕರು ನಡೆಸ್ತಾ ಇರುವಂತಹ ಕಸರತ್ತು ಒಂದು ಕಡೆ. 28 ಕ್ಷೇತ್ರಗಳಿರುವಂತಹ ಕಾರಣಕ್ಕೆ ಬೆಂಗಳೂರಿಗೆ ಸಿಂಹಪಾಲು. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಹೊಸಬರಿಗೆ ಆದ್ಯತೆ ಚಾನ್ಸ್ ಕೊಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹಿಂದೆ ಡಿಕೆಶಿ ಶಿವಕುಮಾರ್ ಕೂಡ ಹೇಳಿರ್ತಾರೆ ಹೊಸಬರಿಗೆ ಆದ್ಯತೆ, ಹೊಸ ಮುಖಗಳಿಗೆ ಮಣೆ ಹಾಕಲಾಗುವುದು ಅಂತ ಹೇಳ್ಬಿಟ್ಟು. ರೇಸ್ನಲ್ಲಿದ್ದಾರೆ ಎನ್ಎ ಹ್ಯಾರಿಸ್ ಆಗಿರ್ಬೋದು, ಎಂ ಕೃಷ್ಣಪ್ಪ ಮತ್ತೆ ರಿಜ್ವಾನ್. ಹಳಬರಲ್ಲಿ ಬೆಂಗಳೂರಿನ ಒಂದಿಬ್ಬರಿಗೆ ಕೋಕ್ ನೀಡುವಂತಹ ಸಾಧ್ಯತೆಗಳು ಇದೆ. ನಿನ್ನೆ ನಡೆದಂತಹ CRP ಸಭೆಯಲ್ಲಿ ಒಂದಷ್ಟು ಮಾಹಿತಿ ಚರ್ಚೆಗಳು ಕೂಡ ಆಗಿರುವಂಥದ್ದು, ಕೊಟ್ಟಿರುವಂಥದ್ದು. ಅದಾದ ಬಳಿಕ ಫೈನಲ್ ಡಿಸಿಷನ್ಸ್ಗೆ ಈಗ ಬರ್ತಾ ಇದ್ದಾರೆ. ಪಟ್ಟಿಗಳು ಕೂಡ ರೆಡಿ ಆಗಿದೆ. ಇನ್ನು ಫೈನಲೈಸ್ ಮಾಡುವಂಥದ್ದು ಒಂದು ಬಾಕಿ ಉಳಿದಿದೆ ಅಷ್ಟೇ.